ನೀವೇನಾದ್ರೂ PUC ಮುಗಿಸಿದ್ರಾ ಅಥವಾ 10ನೇ ಕ್ಲಾಸ್ ಪಾಸ್ ಆಗಿದ್ರಾ? ನೀವು ಕೂಡ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ಮಾಡ್ಬೋದು. ಡಿಗ್ರಿ ಡಿಪ್ಲೊಮಾ ಎರಡು ರೀತಿ ಬರುತ್ತೆ. ಡಿಗ್ರಿ ಮಾಡ್ಬೇಕಾ ಡಿಪ್ಲೊಮಾ ಮಾಡ್ಬೇಕಾ ಅನ್ನೋ ಕನ್ಫ್ಯೂಷನ್ ನಿಮ್ಗೆ ಏನಾದ್ರು ಇದೆಯಾ? ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ, ಹಾಗೂ ನಿಮ್ಗೆ ಏನಾದ್ರು ಕೆಲಸ ಸಿಗುತ್ತೋ ಇಲ್ವೋ, ಇದ್ರಲ್ಲಿ ದುಡಿಮೆ ಇದೆಯೋ ಇಲ್ವೋ, ಎಲ್ಲದನ್ನೂ ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಬಿಡ್ತೀನಿ. ಅಡ್ಮಿಷನ್ ಹೇಗ್ ಮಾಡ್ಕೊಳ್ಳೋದು, ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ, ವ್ಯತ್ಯಾಸ ಏನು, ಡಿಪ್ಲೊಮಾ ಮಾಡೋದು ಒಳ್ಳೇದಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಡಿಗ್ರಿ ಮಾಡೋದು ಸೂಕ್ತನಾ, ಆ ಮಾಹಿತಿ ಕೂಡ ವಿಡಿಯೋಲಿ ಇರುತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡೋದ್ರಿಂದ ಕೆಲಸ ಸಿಗುತ್ತಾ? ಜಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೆಲಸ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಾರೆ ಎಷ್ಟೋ ಜನ, ಜಸ್ಟ್ ಹೋಟ್ಲಲ್ಲಿ ಒಂದು ಮಾಡಿ ಕೆಲಸ ಮಾಡ್ಕೊಂಡು ಹೋಗೋದು, ಏನಂದ್ರೆ ಸರ್ವರ್ ಕೆಲಸ ಮಾಡೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ನೀವು ಡಿಗ್ರಿ ಮಾಡೋದ್ರಿಂದ, ಡಿಪ್ಲೊಮಾ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ತಗೊಳ್ಳೋದ್ರಿಂದ ಹಲವಾರು ಆಪರ್ಚುನಿಟಿಗಳು ನಿಮ್ಗೆ ಬರುತ್ತೆ. ಏನಪ್ಪಾ ಅಂತಂದ್ರೆ ಫ್ರಂಟ್ ಆಫೀಸ್ ಮ್ಯಾನೇಜ್ ಮಾಡೋದು, ಫುಡ್ ಬೆವರೇಜ್ ಸರ್ವಿಸ್ ನೋಡ್ಕೊಳ್ಳೋದು, ಶೆಫ್ ಟ್ರೈನಿಂಗ್ ನ ಮಾಡಿ ಶೆಫ್ ಆಗೋದು, ಬೇಕರಿ ಕೂಡ ನಡೆಸೋದು, ಹೌಸ್ ಕೀಪಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು, ರೆಸಾರ್ಟ್ ಮತ್ತು ಹಾಸ್ಪಿಟಾಲಿಟಿ ಬಿಸ್ನೆಸ್ ನ ಸಂಪೂರ್ಣ ಆಪರೇಷನ್ಸ್ ನ ನೀವು ನೋಡ್ಕೊಳ್ಳೋದು, ಟೂರಿಸಂ ಮತ್ತು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ನ ನೀವೇ ಖುದ್ದಾಗಿ ಮಾಡೋದು, ಕ್ರೂಸ್ ಸ್ಟಾಫ್ ಆಗೋದು, ಕ್ರೂಸ್ ಶಿಪ್ ದೊಡ್ಡ ದೊಡ್ಡ ಶಿಪ್ ಗಳು ಹೋಗ್ತಾವಲ್ಲ ಒಂದು ದೇಶದಿಂದ ಒಂದೊಂದು ದೇಶಕ್ಕೆ, ಆ ತರ ಶಿಪ್ ಅಲ್ಲಿ ನೀವು ಕೆಲಸ ಮಾಡೋದು, ಇವೆಂಟ್ ಕೋಆರ್ಡಿನೇಟರ್ ಕೆಲಸ ಮಾಡೋದು, ರೆಸಾರ್ಟ್ ಇರುತ್ತಲ್ಲ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಅದು ಮ್ಯಾನೇಜರ್ ಆಗಿ ಕೆಲಸ ಮಾಡೋದು. ಇವೆಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿರೋನೇ ತಗೊಳ್ಳೋದು, ಬೇರೆ ಎಲ್ಲ ಸುಮ್ನೆ ತಗೊಳಕ್ ಹೋಗಲ್ಲ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಸುಮಾರು ಕಾಲೇಜ್ಗಳಿದಾವೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಮತ್ತು ಮಣಿಪಾಲಲ್ಲಿ ಒಳ್ಳೊಳ್ಳೆ ಕಾಲೇಜ್ಗಳಿದಾವೆ. ಟಾಪ್ ಕಾಲೇಜು ಗೌರ್ಮೆಂಟ್ ಏನಂದ್ರೆ ಬೆಂಗಳೂರು ಗೌರ್ಮೆಂಟ್ IHM ಅಂತ ಒಂದು ಕಾಲೇಜ್ ಇದೆ ಬೆಂಗಳೂರಲ್ಲಿ. ಅದು ತುಂಬಾ ಚೆನ್ನಾಗಿದೆ, ಅದು ಸರ್ಕಾರಿ ಕಾಲೇಜು. ಅಲ್ಲಿ ನಿಮ್ಗೆ ಫೀಸ್ ಕೂಡ ಕಮ್ಮಿ ಆಗುತ್ತೆ. ಮ್ಯಾನೇಜ್ಮೆಂಟ್ ಸಂಸ್ಥೆಗಳಲ್ಲಿ ತುಂಬಾ ಒಳ್ಳೆ ಕಾಲೇಜ್ ಇದು ಅಂತ ಹೇಳ್ಬೇಕು. WGSHA ಅಂತ ಒಂದು ಟಾಪ್ ಪ್ರೈವೇಟ್ ಕಾಲೇಜ್ ಕೂಡ ಇದೆ. ಅದು ಬಿಟ್ರೆ ಕ್ರೈಸ್ಟ್ ಯೂನಿವರ್ಸಿಟಿ BHM ಪ್ರೋಗ್ರಾಮ್, ಅಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ BHM ಪ್ರೋಗ್ರಾಮ್ ಅಂತ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಕೇಲಿ ಸೊಸೈಟಿ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಒಳ್ಳೆ ರೆಕಗ್ನಿಷನ್ ಪಡೆದಿದೆ. ಕೋರ್ಸ್ ಡ್ಯೂರೇಷನ್ ಏನಪ್ಪಾ ಇದು ಅಂತಂದ್ರೆ, BSc ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಬ್ಯಾಚುಲರ್ ಕೋರ್ಸ್ ಮಾಡ್ತೀರಾ ಅಂದ್ರೆ ಇದು 3 ವರ್ಷದಾಗಿರುತ್ತೆ. ಅದೇ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ BHM ನ ಮಾಡ್ತೀರಾ ಅಂದ್ರೆ 3.5-4 ವರ್ಷ ಆಗುತ್ತೆ. ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂದ್ರೆ 2 ವರ್ಷ. ಅದೇ ಡಿಪ್ಲೊಮಾ ಇನ್ ಫುಡ್ ಪ್ರೊಡಕ್ಷನ್ ಮಾಡ್ತೀರಾ ಅಂದ್ರೆ 1 ವರ್ಷ. ಡಿಪ್ಲೊಮಾ ಇನ್ ಬೇಕರಿ ರಿಲೇಟೆಡ್ ಮಾಡ್ತೀರಾ ಅಂದ್ರೆ 1 ವರ್ಷ. ಹಾಗೆ ಡಿಪ್ಲೊಮಾ ಇನ್ ಫ್ರಂಟ್ ಆಫೀಸ್ ಮಾತ್ರ ರಿಲೇಟೆಡ್ ಡಿಪ್ಲೊಮಾನ ಮಾಡ್ತೀರಾ ಅಂದ್ರೆ 6 ತಿಂಗಳಿಂದ 1 ವರ್ಷ ಅಷ್ಟೇ ಆಗುತ್ತೆ. ಯಾವುದೇ ಸ್ಟ್ರೀಮ್ ಅಲ್ಲಿ 10ನೇ ಕ್ಲಾಸ್ ಪಾಸ್ ಆಗಿರೋರು ಅಥವಾ PUC ಆಗಿರೋರು ಯಾರೇ ಹೋಗಿ ಸೇರ್ಕೋಬಹುದು. 10ನೇ ಕ್ಲಾಸ್ ಪಾಸ್ ಆಗಿರೋರು ನೀವು ಆರಾಮಾಗಿ ಹೋಗಿ ಡಿಪ್ಲೊಮಾ ಕೋರ್ಸ್ ಗಳನ್ನ ಮಾಡಬಹುದು. PUC ಮುಗಿಸಿ ಅಂದ್ರೆ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಎಲ್ಲೇ ಮುಗಿಸಿದ್ರಿ ನೀವು, ಸೈನ್ಸ್ ತಲೆ ಕೆಡಿಸ್ಕೊಳ್ಕೋಬೇಡಿ. PUC ಮುಗಿಸಿದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಕೋರ್ಸ್ ನ ಸೇರ್ಕೋಬಹುದು. ಅದು ಒಂಥರ ಡಿಗ್ರಿ ತರ ವರ್ಕ್ ಆಗುತ್ತೆ. ಅಡ್ಮಿಷನ್ ಕೂಡ ನಿಮ್ಗೆ ಕೊಡ್ತಾರೆ, ಒಂದು ಮೆರಿಟ್ ಮೇಲೆ ಅಡ್ಮಿಷನ್ ನ ಕೊಡ್ತಾ ಹೋಗ್ತಾರೆ. ಒಳ್ಳೊಳ್ಳೆ ಕಾಲೇಜ್ ನಾನು ಆವಾಗಲೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಾಲೇಜ್ ಇದೆ. ಏನಾದ್ರು ನೀವು ಡಿಪ್ಲೊಮಾ ಮಾಡಿ ಕೆಲಸಕ್ಕೆ ಸೇರಿದ್ರೆ ಅಂದ್ರೆ ಎಂಟ್ರಿ ಲೆವೆಲ್ ಜಾಬ್ಗಳು ಬೇಗ ಸಿಗುತ್ತೆ. ಅದು ನಿಮ್ಗೆ ಸ್ಯಾಲರಿ ಗ್ರೋತ್ ಹೆಚ್ಚು ಆರಂಭಿಕ ಸಂಬಳದಿಂದ ಶುರು ಮಾಡಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಮನೇಲಿ ತೊಂದರೆ ಇರುತ್ತೆ, ನಾನು ಆದಷ್ಟು ಬೇಗ ಕೆಲಸ ಶುರು ಮಾಡಬೇಕು ಅಂದ್ರೆ 10ನೇ ಕ್ಲಾಸ್ ಪಾಸ್ ಆದ ತಕ್ಷಣ ನೀವು ಡಿಪ್ಲೊಮಾ ಕೋರ್ಸ್ ನ ಸೇರ್ಬೋದು. PUC ಮುಗಿಸಿದ್ರು ಕೂಡ ಡಿಪ್ಲೊಮಾ ಸೇರ್ಕೋಬಹುದು. ಹೇಗೆ ನೀವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಡಿಪ್ಲೊಮಾ ಸೇರ್ತೀರ ಅದೇ ರೀತಿ. ಇಲ್ಲ ನಾನು PUC ಮುಗಿಸಿದೀನಿ, ನಂಗೆ ಇನ್ನ ಟೈಮ್ ಇದೆ, ಮನೇಲಿ ಅಷ್ಟೊಂದು ಕಷ್ಟ ಇಲ್ಲ, ನಾನು ಮ್ಯಾನೇಜ್ ಮಾಡಬಹುದು ಅಂದ್ರೆ ನೀವು ಹೋಗಿ ಡಿಗ್ರಿ ಸೇರ್ಕೋಬಹುದು. ಏನಂದ್ರೆ ನಿಮ್ ಸಂಬಳ ಕೂಡ ಒಳ್ಳೊಳ್ಳೆ ಕಾಲೇಜ್ ನಲ್ಲಿ ಓದಿದ್ರೆ 80,000 1-1.5 ಲಕ್ಷ ಸ್ಟಾರ್ಟಿಂಗ್ ಸಿಕ್ಬಿಡುತ್ತೆ ವಾರ್ಷಿಕವಾಗಿ. ಪ್ರೈವೇಟ್ ಕಾಲೇಜ್ ಹೋದ್ರೆ 4 ಲಕ್ಷ 5 ಲಕ್ಷವರೆಗೂ ವಾರ್ಷಿಕವಾಗಿ ಸಂಬಳ ಸಿಗುತ್ತೆ. ಮ್ಯಾನೇಜ್ಮೆಂಟ್ ನಲ್ಲಿ ಟ್ರೈನಿಂಗ್ ತುಂಬಾ ಬಹಳ ಮುಖ್ಯ. ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ 4 ಸ್ಟಾರ್ ಹೋಟೆಲ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕಳಿಸ್ತಾರೆ. ಎಲ್ಲಾ ಕಾಲೇಜಲ್ಲೂ ಕಳ್ಸಕ್ಕಾಗಲ್ಲ, ದೊಡ್ಡ ದೊಡ್ಡ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲೆಲ್ಲ ಕಳಿಸ್ತಾರೆ. ನೀವೇನಾದ್ರೂ ತಾಜ್ ಗ್ರೂಪ್, ITC ಹೋಟೆಲ್, ಒಬೆರಾಯಿ ಮತ್ತೆ ರಾಡಿಸನ್ ಬ್ಲೂ ಈ ತರ ಹೋಟೆಲ್ ಗಳಲ್ಲಿ ನೀವೇನಾದ್ರೂ ಹೋಗಿ ಟ್ರೈನಿಂಗ್ ನ ಪಡೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥನೂ ಆಗುತ್ತೆ, ನೀವು ಚೆನ್ನಾಗಿ ಕೆಲಸ ಮಾಡಕ್ಕೆ ಯೋಗ್ಯ ಕೂಡ ಆಗ್ತೀರಾ. ಆಯ್ತಾ, ನೀವು ಏನಾದ್ರೂ ಸೈಡ್ ಕೂಡ ಇನ್ಕಮ್ ಮಾಡ್ಕೋಬಹುದು. ಕೆಲಸ ಓದ್ಕೊಂಡೆ ಕೂಡ ಕೆಲಸ ಮಾಡ್ಬೋದು. ಹೇಗೆ ಅಂದ್ರೆ ಒಂದು ಕೆಫೆಗಳಲ್ಲಿ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಎಲ್ಲ ಶುರು ಮಾಡ್ಬೋದು. ಏನಂದ್ರೆ ಸಂಬಳ ಎಷ್ಟು ಬರುತ್ತೆ ಇವ್ರಿಗೆ ಅಂತಂದ್ರೆ, ಡಿಪ್ಲೊಮಾ ಫ್ರೆಷರ್ಸ್ಗೆ 18,000 ರೂಪಾಯಿ ಸಂಬಳ ಬರುತ್ತೆ. ಅದೇ ಡಿಗ್ರಿ ಫ್ರೆಷರ್ಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, 20,000 35,000 ಸಂಬಳ ಬರುತ್ತೆ. 5 ಸ್ಟಾರ್ ಹೋಟ್ಲಿಗೆ ಸ್ಟಾರ್ಟಿಂಗ್ ಸಂಬಳನೇ 25,000-40,000 ರೂಪಾಯಿ ಇದೆ. 3-5 ವರ್ಷ ಅನುಭವ ಇದ್ರೆ ನೀವು ಏನಿಲ್ಲ ಅಂದ್ರೆ 50,000 1 ಲಕ್ಷ ಆರಾಮಾಗಿ ಸಂಬಳ ಪಡಿಬಹುದು. ಇಂಟರ್ನ್ಯಾಷನಲ್ ಹೋಟೆಲ್ ಅಲ್ಲಿ ಕ್ರೂಸ್ ಗಳಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ 1.5-3 ಲಕ್ಷದವರೆಗೂ ಸಂಬಳ ಕೂಡ ಪಡಿತಾರೆ. ತುಂಬಾ ಚೆನ್ನಾಗಿದೆ ಕೂಡ ಸಂಬಳ. ಪ್ರಾಬ್ಲಮ್ ಏನ್ ಗೊತ್ತಾ, ಇಲ್ಲಿ ವೀಕೆಂಡ್ ಅಲ್ಲೂ ಕೆಲಸ ಮಾಡ್ಬೇಕಾಗುತ್ತೆ. ವೀಕೆಂಡ್ ಅಲ್ಲಿ ಸ್ಯಾಟರ್ಡೆ ಆಗ್ಲಿ, ಸಂಡೇ ಆಗ್ಲಿ, ಹಬ್ಬ ಆಗ್ಲಿ, ಹರಿದಿನ ಆಗ್ಲಿ ಎಲ್ಲಾ ಕಡೆ ಕೆಲಸ ಮಾಡ್ಬೇಕಾಗುತ್ತೆ. ಆ ಟೈಮಲ್ಲಿ ತಾನೇ ಹೋಟೆಲ್ಗೆ ಜನ ಜಾಸ್ತಿ ಬರೋದು. ಆದ್ರೆ ಹಾಸ್ಪಿಟಲ್ ಕ್ಷೇತ್ರದಲ್ಲಿ ಗ್ರೋತ್ ಕೂಡ ಅದೇ ಮಟ್ಟದಲ್ಲಿ ಇರುತ್ತೆ. ಪಾರ್ಟ್ ಟೈಮ್ ಜಾಬ್ ಸಿಗುತ್ತಾ ಅಂದ್ರೆ ಹೌದು,
ಕೆಲಸ ಮಾಡ್ಕೊಂಡೆ ವಿದ್ಯಾರ್ಥಿಗಳು ಕೂಡ ನಾನು ಅವಾಗ್ಲೇ ಹೇಳ್ದಂಗೆ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ. ಬ್ಯಾಂಕ್ವೆಟ್ ಸರ್ವಿಸ್, ಕೆಫೆ, ರೆಸ್ಟೋರೆಂಟ್ಗಳು, ಸರ್ವಿಸ್ ಇವೆಂಟ್ಗಳು, ಏನಾದ್ರು ಮದ್ವೆ ಫಂಕ್ಷನ್ ಆತರ ಕೆಲಸ ಮಾಡ್ಬೋದು. ಫುಡ್ ಡೆಲಿವರಿ ಆಪರೇಷನ್ಸ್ ನೋಡ್ಕೋಬಹುದು. ತಿಂಗಳಿಗೆ ಏನಿಲ್ಲ ಅಂದ್ರೆ 8 ರಿಂದ 15-20 ಸಾವಿರ ಅಂತೂ ಆರಾಮಾಗಿ ದುಡಿಬಹುದು ನೀವು ಪಾರ್ಟ್ ಟೈಮ್ ಮಾಡ್ಕೊಂಡು, ಓದ್ಕೊಂಡೇ ಮಾಡ್ಬೋದು. ಅದೇ ನೀವು ಇಂಗ್ಲಿಷ್ ನ ಚೆನ್ನಾಗಿ ಕಮ್ಯುನಿಕೇಶನ್ ನ ಕಲ್ತ್ಕೊಂತೀರಾ, ಇಂಗ್ಲಿಷ್ ಬಳಸೋದನ್ನ ಕಲಿಬೇಕಾಗುತ್ತೆ. 3 ವರ್ಷ 4 ವರ್ಷ ಕೋರ್ಸ್ ಅಲ್ಲಿ ಕಸ್ಟಮರ್ ಹ್ಯಾಂಡ್ಲಿಂಗು, ಇಂಗ್ಲಿಷ್ ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ಬಟ್ಟೆ ಹಾಕಿ, ಚೆನ್ನಾಗಂದ್ರೆ ತುಂಬಾ ಕಾಸ್ಟ್ಲಿ ಬಟ್ಟೆ ಅಲ್ಲ, ಕ್ಲೀನ್ ಆಗಿ ಐರನ್ ಆಗಿರೋ ಬಟ್ಟೆ, ಒಳ್ಳೆ ಪಾಲಿಶ್ ಆಗಿರೋ ಶೂ ಹಾಕೊಂಡು ನೀವು ಕೆಲಸ ಶುರು ಮಾಡ್ಬಿಟ್ರೆ ನಿಮ್ಗೆ ಜನ ಕೂಡ ಆರಾಮಾಗಿ ಕೆಲಸ ಕೊಡ್ತಾರೆ. ಕುಕಿಂಗ್ ಅಥವಾ ಫುಡ್ ಇಂಡಸ್ಟ್ರಿ ಆಸಕ್ತಿ ಇದ್ರೆ, ಟ್ರಾವೆಲ್ ಅಂಡ್ ಹಾಸ್ಪಿಟಾಲಿಟಿ ಕ್ಷೇತ್ರ ಇಷ್ಟವಿದ್ರೆ ನಿಮ್ಗೆ, ಆಫೀಸ್ ಜಾಬ್ ಗಿಂತ ಒಂದು ಡೈನಮಿಕ್ ಜಾಬ್, ಒಂಥರ ಡಿಫ್ರೆಂಟ್ ಆಗಿ ಜಾಬ್ ಮಾಡ್ಬೇಕು ಅಂತ ನೀವೇನಾದ್ರು ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೆ ಆಪರ್ಚುನಿಟಿ ಇದು. ಕರ್ನಾಟಕದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಗೆ ತುಂಬಾ ಅವಕಾಶ ಇದೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಹೋಗ್ತಾರೆ BA BCom ಏನ್ ಸೇರ್ಕೊಂತಾರೆ, 15-20 ಸಾವಿರ ಸಂಬಳ ಸೇರ್ಕೊಂತಾರೆ, ಆಮೇಲೆ ಮುಂದೆ ಕರಿಯರ್ ಎಲ್ಲ ಗ್ರೋತ್ ಇರಲ್ಲ. ಆದ್ರೆ ಇಲ್ಲಿ ಕರಿಯರ್ ಕೂಡ ಇರುತ್ತೆ, ಸ್ಯಾಲರಿ ಗ್ರೋತ್ ಕೂಡ ತುಂಬಾ ಚೆನ್ನಾಗುತ್ತೆ. ಮ್ಯಾನೇಜ್ಮೆಂಟ್ ಪೊಸಿಷನ್ ಗುರಿಯಾಗಿ ಇಟ್ಕೊಂಡು ನೀವೇಂದ್ರು BHA ಮತ್ತು BSc ಹಾಸ್ಪಿಟಾಲಿಟಿ ಡಿಗ್ರಿ ಕೂಡ ಆಯ್ಕೆ ಮಾಡ್ಕೊಂಡ್ರೆ ಕಡಿಮೆ ವೆಚ್ಚದಲ್ಲಿ ಬೇಗ ಕೆಲಸ ಪಡಿಬೇಕು ಅಂದ್ರೆ ಡಿಪ್ಲೊಮಾ ಮಾಡ್ಕೊಳ್ಳಿ. ಇಲ್ಲ ನಾನು ಚೆನ್ನಾಗಿ ಸ್ಕಿಲ್ ನ ಡೆವಲಪ್ ಮಾಡಿ ಕಮ್ಯುನಿಕೇಶನ್ ಟ್ರೈನಿಂಗ್ ಎಲ್ಲ ತಗೊಂಡು ಹೋಗ್ತೀನಿ ಅಂದ್ರೆ ಡಿಗ್ರಿ ಮಾಡ್ಕೊಳ್ಳಿ. ಇದ್ರೆ ಭಾರತದಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ಮುಂದೆ ಕೂಡ ಇದ್ದೇ ಇರುತ್ತೆ. ಯಾಕಂದ್ರೆ ಜನ ಟ್ರಾವೆಲ್ ಮಾಡೇ ಮಾಡ್ತಾರೆ, ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟಲ್ ನರ್ಸ್ ಕೆಲಸ, ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ 100% ನಿಮ್ಗೆ ಎಲ್ಲೂ ಲೈಫ್ ಟೈಮ್ ಕೆಲಸ ಇರುತ್ತೆ. 10 ಹೈ ಸ್ಯಾಲರಿ ಜಾಬ್ ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ಕೂಡ ತಿಳಿಸ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಹೊಸ ಅಪ್ಡೇಟ್ ಕೂಡ ಇದ್ರ ಬಗ್ಗೆ ಕೊಡ್ತೀನಿ. ನಿಮ್ಗೆ ಯಾವ ತರ ವಿಡಿಯೋ ಬೇಕು ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಗೆ ಏನಾದ್ರು ಡೌಟ್ ಕೂಡ ಕ್ಲಿಯರ್ ಮಾಡಕ್ ಟ್ರೈ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಹೊಸ ಅಪ್ಡೇಟ್ ಮುಂದೆ ನಿಮ್ಗೆ ಸಿಗ್ತೀನಿ.